ಹೇಳಿ ಮುಟ್ಟಿದ್ರೆ ಹಂಗೆ ಬೆಣ್ಣೆ ಥರ ಕರಗ್ತಾ ಇದೆ ಗುರು, ಸಖತ್ತಾಗಿದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಶಿವಮೊಗ್ಗದಲ್ಲಿ ಏನಾದರೂ ಒಂದು ಯೂನಿಕ್ ಆಗಿರುವಂಥ ಡಿಶ್ಗಳು ಬರುತ್ತಾ ಅಂತ ಕಾಯ್ತಾ ಇದ್ದೆ. ಅದೇ ಟೈಮಿಗೆ ಈಗ ರಮದಾನ್ ಸೀಸನ್ ಕೂಡ ಸ್ಟಾರ್ಟ್ ಆಗಿದೆ. ರಮದಾನ್ ಸೀಸನ್ನಿಗೋಸ್ಕರ ನಮ್ಮ ಬ್ರೈಟ್ ಹೋಟೆಲ್ ಅವರು ಅಥೆಂಟಿಕ್ ಹೈದರಾಬಾದಿ ಹಲೀಮ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಹಲೀಮ್ ಅನ್ನೋದು ನಾನು ಕೂಡ ನನ್ನ ಲೈಫಲ್ಲಿ ತಿಂದಿಲ್ಲ. ಇದು ಫಸ್ಟ್ ಟೈಮ್ ನಾನು ಮಾಡೋದನ್ನ ನೋಡ್ತಾ ಇದ್ದೀನಿ, ಆದಮೇಲೆ ಇದನ್ನ ತಿನ್ನೋದು ಕೂಡ ಫಸ್ಟ್ ಟೈಮ್ ನಾನು. ಸೊ ಬನ್ನಿ ನೋಡೋಣ ಯಾವ ಥರ ಮಾಡ್ತಾರೆ ಹೈದರಾಬಾದಲ್ಲಿ ಅಥೆಂಟಿಕ್ ಹೈದರಾಬಾದಿ ಹಲೀಮ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿಲ್ಲ ಅಂದರೆ ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ನೀವು ಖಂಡಿತ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ, ಸೊ ಯು ನೋ ದ ಡ್ರಿಲ್. ನಾನು ತಿಂತೀನಿ, ನಿಮಗೂ ತಿನ್ನಿಸ್ತೀನಿ. ಸೊ ಲೆಟ್ಸ್ ಗೋ. ಸಖತ್ತಾಗಿರೋ ಒಂದು ಹೈದರಾಬಾದಿ ಶೈಲಿಯ ಹಲೀಮ್ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಹಲೀಮ್ ಮಾಡೋದೇನಿದೆ ಅದು ನಾವು ಯಾವ ರೀತಿಯಾಗಿ ಮಟನ್ನ ಸೆಲೆಕ್ಟ್ ಮಾಡ್ಕೊತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಲೀಮಿಗೆ ಏನಂತ ಹೇಳಿದ್ರೆ ಕಂಪ್ಲೀಟಾಗಿ ಯೂಸ್ ಮಾಡೋ ಮಟನ್ ಏನಂತ ಹೇಳಿದ್ರೆ ಫುಲ್ಲು ತೊಡೆ ಮಟನ್ ಇರುತ್ತೆ, ನೋಡ್ಬೋದು ನೀವು. ಸೊ ಈಗ ಕಟ್ ಮಾಡಿ ಶಿವಮೊಗ್ಗದಲ್ಲಿರುವ MKK ರೋಡಲ್ಲಿ ನಾವು ಮಟನ್ನ ತೊಗೊಳಕ್ಕೆ ಬಂದಿದ್ದಾರೆ ಓನರು. ಸೊ ಅರೌಂಡ್ ಒಂದು 30 kgs ಮಟನ್ ತೊಗೊಳ್ತಾ ಇದ್ದಾರೆ. ಸೊ ಈಗ ಕಟ್ ಮಾಡಿ ಇಟ್ಕೊಂಡಿದ್ದಾರೆ, ನೋಡ್ಬೋದು. ಸೊ ಹಲೀಮಿಗೆ ಏನಂತ ಹೇಳಿದ್ರೆ ಕಂಪ್ಲೀಟಾಗಿ ಮೀಡಿಯಮ್ ಫ್ಯಾಟ್ ಇರುವಂಥ ಕುರಿನ ಬಳಸ್ತಾರೆ. ಸೊ ನೋಡ್ಬೋದು ಇವಾಗ ಯಾವ ಥರ ಇದೆ ಮಟನ್ ಅಂತ ಹೇಳಿ, ತುಂಬಾ ಸಗದಾಗಿದೆ. ಒಂದು 15 kg ಇರುವಂಥ ಕುರಿನ ಅದರಲ್ಲಿ ಒಂದು 10 kg ಮಟನ್ ಬರುತ್ತೆ ವೇಸ್ಟೇಜ್ ಎಲ್ಲ ಹೋಗಿ. ಸೊ ಆ ರೀತಿ ಕುರಿನ ತೊಗೊಳ್ತಿದ್ದಾರೆ. ಮಾಡಿಸ್ಕೊಂಡು ಅವ್ರ ಕಿಚನಿಗೆ ಹೋಗೋಣ. ಸೊ ಬನ್ನಿ ಹೋಗೋಣ. ಈಗ ನೋಡ್ಬೋದು ನಾವು ಬ್ರೈಟ್ ಹೋಟೆಲ್ ಅಥವಾ ಬ್ರೈಟ್ ಪ್ಯಾಲೇಸ್ ಏನಿದೆ ಅವರ ಕಿಚನಿಗೆ ಬಂದಿದ್ದೀವಿ. ಸೊ ಹಲೀಮ್ ಮಾಡುವಂಥ ಜಾಗಕ್ಕೆ ನಾವಿದ್ದೀವಿ. ಸೊ ಇದನ್ನು ನೋಡ್ಬೋದು ನೀವು, ಕಂಪ್ಲೀಟಾಗಿ ಅಥೆಂಟಿಕ್ ಆದಂಥ ಹಲೀಮ್ ಮಾಡುವಂಥ ಒಂದು ಪಾತ್ರೆ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳಿ. ಅರೌಂಡ್ ಇದೊಂದು 50 to 60 kg ಇದೆ ಅಂತ ಅನ್ಕೊತೀನಿ. ಸೊ ಪಕ್ಕದಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, ಸೌದೆ ಒಲೆ. ಹಲೀಮ್ ಮಾಡೋದು ಅಥೆಂಟಿಕ್ ಹೈದರಾಬಾದ್ ಶೈಲಿಯಲ್ಲಿ ಮಾಡ್ತಾ ಇದ್ದಾರೆ ಇವರು, ಸೌದೆ ಒಲೆಯಲ್ಲಿ ಮಾಡ್ತಿದ್ದಾರೆ. ಸೊ ಈಗ ಒಲೆ ಕೂಡ ರೆಡಿ ಆಗ್ತಿದೆ, ಕಿಚನ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇವ್ರದ್ದು ಏನಿದೆ ಕ್ಯಾಟ್ರಿಂಗ್ ಸರ್ವಿಸಸ್ಗಳೆಲ್ಲ ಇಲ್ಲೇ ಮಾಡ್ತಾರೆ ಅಂತ ಅನ್ಕೊತೀನಿ. ಸೊ ಈಗ ನೋಡ್ಬೋದು ಅಥೆಂಟಿಕ್ ಹೈದರಾಬಾದ್ ಶೈಲಿ ಹಲೀಮ್ ಮಾಡೋದಕ್ಕೆ ಫಸ್ಟು ಪಾತ್ರೆನ ಇಟ್ಕೊಂಡಿದ್ದಾರೆ ಸೌದೆ ಒಲೆ ಮೇಲೆ. ಸೊ ಏನೇನು ಹಾಕ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ. ಸೊ ಫಸ್ಟ್ ಆಫ್ ಆಲ್ ನಮಗೆ ಹಲೀಮ್ ಮಾಡೋದಕ್ಕೆ ಬೇಕಾಗಿರೋದು ಮೇನ್ ಇಂಗ್ರೀಡಿಯೆಂಟ್ ಬಂದು ಮಟನ್. ಸೊ ಮಟನ್ ತೊಗೊಂಡಿದ್ದಾರೆ. ಸೊ ಮಟನ್ ಆದಮೇಲೆ ಮೆಣಸಿನ್ಕಾಯಿ ಇದೆ, ಆದಮೇಲಿಂದ ಕೊತ್ತಂಬರಿ ಪುದೀನ ಇದೆ, ಅದಾದಮೇಲಿಂದ ಸ್ಪೈಸಸ್ಗಳಿದೆ, ನೋಡ್ಬೋದು ನೀವು ಈ ರೀತಿಯಾದಂಥ ಎಲ್ಲ ಸ್ಪೈಸಸ್ಗಳಿದೆ. ಸೊ ನಿಮಗೆ ಆಲ್ಮೋಸ್ಟ್ ಗೊತ್ತಿರೋದು, ಎಕ್ಸ್ಪ್ಲೈನ್ ಮಾಡೋದು ಬೇಡ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ. ಅದಾದಮೇಲಿಂದ ಗೋಡಂಬಿ ಅರೌಂಡ್ ಒಂದು 2 kg ಇರ್ಬೋದೇನಪ್ಪ ಗೋಡಂಬಿ. ಅದಾದಮೇಲಿಂದ ಸ್ಪೆಷಲ್ ಇಂಗ್ರೀಡಿಯೆಂಟ್ ಏನಂದರೆ ಇಲ್ಲಿ ರೋಸ್ ಪೆಟಲ್ಸ್, ಡ್ರೈ ರೋಸ್ ಪೆಟಲ್ಸು ಮತ್ತು ಆನಿಯನ್ ಇದೆ, ಫ್ರೈಡ್ ಆನಿಯನು. ಆಮೇಲೆ ಇದು ಗೊತ್ತೇ ಇದೆ ಏನಿದೆ ಅಂತ ಹೇಳಿ, ತುಪ್ಪ. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಇಲ್ಲಿ ರವೆ ಇದೆ. ಸೊ ಗೋಧಿ ರವೆ ಆಬ್ವಿಯಸ್ಲಿ ಹಲೀಮ್ಗೆ ಯೂಸ್ ಮಾಡ್ತಾರೆ. ಸೊ ಬಟ್ ರೇಷೋ ಏನು ಅಂತ ಇವ್ರು ಹೇಳಲಿಲ್ಲ, ಬಿಕಾಸ್ ಅದು ಆಬ್ವಿಯಸ್ಲಿ ಕಾನ್ಫಿಡೆನ್ಷಿಯಲ್ ಇರುತ್ತೆ. ಸೊ ಈಗ ಬನ್ನಿ ಹಲೀಮ್ನ ಶುರು ಮಾಡ್ತಿದ್ದಾರೆ. ಸೊ ನೋಡೋಣ ಯಾವ ಥರ ಮಾಡ್ತಾರೆ ಅಂತ. ಸೊ ಈಗ ನೋಡ್ಬೋದು ಮಟನ್ ಹಾಕ್ತಾ ಇದ್ದಾರೆ. ನೀಟಾಗಿ ನೀರು ಬಾಯ್ಲ್ ಆಗಿದೆ, ಅದಕ್ಕೆ ಮಟನ್ ಹಾಕ್ತಾ ಇದ್ದಾರೆ ನೋಡೋದು. ಸೊ ಅರೌಂಡ್ ಒಂದು
ಅದೇ 25 to 30 kgs ಅಂತೂ ಇದೆ ಮಟನ್. ಸೊ ನೋಡ್ಬೋದು, ಪೀಸ್ಗಳು ನೋಡ್ಬೋದು, ಅವರು ಸಖತ್ತಾಗಿದೆ. ಸೊ ಅದಕ್ಕೆ ನೆಕ್ಸ್ಟ್ ಏನು ಹಾಕ್ತಿದ್ದಾರೆ, ನೆಕ್ಸ್ಟು ಶುಂಠಿ ಹಾಗೂ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದಾರೆ. ಹಾಕಿ. ಸೊ ಫಸ್ಟು ಏನಿದೆ ನೀರಲ್ಲಿ ಹಾಕಿ ನೀಟಾಗಿ ಮಟನನ್ನು ಬೇಯಿಸ್ಕೊತಾರೆ. ಸೊ ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಯಾವ ಥರ ಮಾಡ್ತಾರೆ ಅಂತ ಹೇಳಿ. ಸೊ ಮಟನ್ ಹಲೀಮ್ ನೋಡಿದ್ದೆ ನಾನು ಬೇರೆ ಕಡೆ ಹೈದರಾಬಾದಲ್ಲೆಲ್ಲ ಮಾಡೋದು. ಸೊ ಫಸ್ಟ್ ಟೈಮ್ ನಾನು ಕೂಡ ಅಡ್ರೆಸ್ ಮಾಡ್ತಾ ಇರೋದು. ಸೊ ಈಗ ನೋಡ್ಬೋದು ಸ್ಪೈಸಸ್ಗಳನ್ನು ಹಾಕ್ತಿದ್ದಾರೆ. ಆ್ಯಕ್ಚುಲಿ ಇದಕ್ಕಿಂತ ಜಾಸ್ತಿನೇ ಹಾಕ್ತಾರೆ. ಸೊ ಕ್ಯಾಮ್ರಾಗೋಸ್ಕರ ಇದನ್ನು ಇಷ್ಟನ್ನು ಹಾಕ್ತಿದ್ದಾರೆ. ಚಕ್ಕೆ ಆಗಿರ್ಬೋದು, ಲವಂಗ ಆಗಿರ್ಬೋದು, ಕಾಳುಮೆಣಸು ಆಗಿರ್ಬೋದು, ಆಮೇಲಿಂದ ಅರಿಶಿನ, ಏಲಕ್ಕಿ, ಉಪ್ಪು. ಸೊ ಇದನ್ನೆಲ್ಲ ಹಾಕ್ತಾ ಇದ್ದಾರೆ. ಸ್ಪೈಸಸ್ ಎಲ್ಲ ಆಗಿದೆ. ಇವಾಗ ಏನು ಹಾಕ್ತಿದ್ದಾರೆ ಅಂದರೆ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿಲ್ಲ, ಅದ್ರ ಜೊತೆಗೆ ಪುದೀನ ಹಾಗೂ ಕೊತ್ತಂಬರಿ ಎರಡು ಕೂಡ ಹೆಚ್ಕೊಂಡು ಹಾಕ್ತಾ ಇದ್ದಾರೆ. ಈಗ ಸ್ಪೈಸಸ್ ಎಲ್ಲ ಹಾಕಿ ನೀಟಾಗಿ ಸ್ಟವ್ ಮಾಡ್ತಾ ಇದ್ದಾರೆ. ಅರೌಂಡ್ ಒಂದು 2-3 hours ನೀಟಾಗಿ ಬೇಯಿಸ್ತಾರೆ ದಮ್ ಕಟ್ಟಿ ಮಟನನ್ನು. ಸೊ ಅದಾದಮೇಲೆ ಆ್ಯಕ್ಚುಲ್ ಹಲೀಮ್ನ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಬನ್ನಿ ನೋಡೋಣ ನೆಕ್ಸ್ಟ್ ಪ್ರೊಸೆಸ್ ಏನಂತ ಹೇಳಿ. ಈಗ ನೋಡ್ಬೋದು ಇಲ್ಲಿ ಮಟನ್ನು ನೀಟಾಗಿ ಬೇಯ್ತಾ ಇದೆ. ನೋಡ್ತಾ ಇದ್ದೀರಾ ನೀವು, ಈರುಳ್ಳಿನ ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಮಾಡ್ಕೊತಾ ಇದ್ದಾರೆ ಟಾಪಿಂಗಿಗೆ. ಸೊ ನೋಡ್ಬೋದು ಯಾವ ರೀತಿಯಾಗಿ ಆಗ್ತಿದೆ ಅಂತ. ಸೊ ಇದು ರಿಸಲ್ಟ್ ತೋರಿಸ್ತೀನಿ ಬನ್ನಿ ನಾನಿವಾಗ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಈ ರೀತಿಯಾಗಿ ನೀಟಾಗಿ ಗೋಲ್ಡನ್ ಬ್ರೌನ್ ಆಗಿ ರೆಡಿ ಆಗಿದೆ. ಸೊ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಈಗ ನೋಡೋಣ ಬನ್ನಿ ಮಟನ್ ಯಾವ ಥರ ರೆಡಿಯಾಗಿದೆ ಅಂತ ಹೇಳಿ. ಬಾಬಾ ನೋಡ್ಬೋದು ಮಟನ್ ಯಾವ ರೀತಿಯಾಗಿ ಬೇಯ್ತಿದೆ ಅಂತ ಹೇಳಿ. ಸೌದೆ ಒಲೆ ಕಾವಿದೆಯಲ್ಲ ನಿಂತ್ಕೊಳಕ್ಕಾಗ್ತಿಲ್ಲ, ಅಷ್ಟು ಬಿಸಿ ಇದೆ. ಸೊ ಈಗ ಮಟನ್ ಆಲ್ಮೋಸ್ಟ್ ಬೆಂದಿದೆ. ಸೊ ಈಗ ಬನ್ನಿ ನೆಕ್ಸ್ಟ್ ಪ್ರೊಸೆಸ್ ಏನಂತ ನೋಡೋಣ. ಬರೀ ಮಟನನ್ನು ತೆಗ್ದು ಇದಕ್ಕೆ ಹಾಕ್ತಾರೆ. ಸೊ ಈಗ ಬನ್ನಿ ನೋಡೋಣ. ನೋಡ್ಬೋದು ಮಟನ್ ಯಾವ ಥರ ಬೆಂದಿದೆ ಅಂತ ನೋಡ್ಬೋದು. ಮುಟ್ಟಿದ್ರೆ ಹಂಗೆ ಕರ್ಗೋಗುತ್ತೆ, ಆ ಲೆವೆಲಿಗೆ ಬೇಯಿಸಿದ್ದಾರೆ. ಈಗ ನೋಡ್ಬೋದು ಮಟನ್ ಯಾವ ರೀತಿ ಬೆಂದಿದೆ ಅಂತ ಹೇಳಿ. ಮುಟ್ಟಿದ್ರೆ ಹಂಗೆ ಬೆಣ್ಣೆ ಥರ ಕರಗ್ತಾ ಇದೆ ಗುರು, ಸಖತ್ತಾಗಿದೆ. ನೋಡ್ಬೋದು ಅರೌಂಡ್ ಒಂದು 7 feet ಇದೆ, ಸಖತ್ತಾಗಿದೆ. ಸೊ ಅದರಲ್ಲಿ ಕಂಪ್ಲೀಟಾಗಿ ನೀಟಾಗಿ ಮಟನ್ ಏನಿದೆ ಅದನ್ನು ಮ್ಯಾಶ್ ಮಾಡ್ಕೊತಾ ಇದ್ದಾರೆ. ನೋಡ್ಬೋದು ಇವಾಗ ಸುಮ್ಮನೆ ಪ್ರೆಷರ್ ಹಾಕಿದ್ರೆ ಸಾಕು, ಮುಟ್ಟಿದ್ರೆ ಸಾಕು ಹಂಗೆ ಕರ್ಗೋಗ್ತಿದೆ. ಸೊ ಈಗ ಕಂಪ್ಲೀಟ್ ಇದಾಗಿದೆ ನೋಡಿ, ಮ್ಯಾಶ್ ಆಗಿದೆ ಮಟನು. ಸೊ ಇದನ್ನ ನೆಕ್ಸ್ಟ್ ಹಲೀಮಿಗೆ ಹಾಕ್ತಾರೆ. ಕಂಪ್ಲೀಟಾಗಿ ಮ್ಯಾಶ್ ಆಗಿರುವಂಥ ಮಟನನ್ನು ಹಾಕ್ತಾ ಇದ್ದಾರೆ. ಹಲೀಮ್ ಸ್ಟಾಕ್ ಏನಿದೆ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಹಾಕ್ತಾರೆ. ಗೋಡಂಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ, ಅದನ್ನು ಕೂಡ ಹಾಕ್ತಿದ್ದಾರೆ. ಅದಾದಮೇಲಿಂದ ಇದು ಸ್ಪೈಸಸ್ ಇದೆ ನೋಡ್ಬೋದು, ಇದನ್ನು ಕೂಡ ಹಾಕ್ತಿದ್ದಾರೆ. ಸೊ ಸ್ವಲ್ಪ ಸ್ಪೈಸಿನೆಸ್ ಕೊಡೋದಕ್ಕೆ ಮೆಣಸಿನ್ಕಾಯಿ ಪೇಸ್ಟ್ ಕೂಡ ಹಾಕ್ತಿದ್ದಾರೆ. ಈಗ ನೀಟಾಗಿ ಆಗಿದೆ, ರೆಡಿ ಆಗಿದೆ. ಸೊ ನೋಡ್ಬೋದು ಇವಾಗ ಗೋಧಿ ರವೆನ ಹಾಕ್ತಾ ಇದ್ದಾರೆ ನೆನೆಸಿಟ್ಬಿಟ್ಟು. ಮೇನು ಮಟನ್ ಬಿಟ್ಟರೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇರೋದೇ ರವೆ ಹಲೀಮಿಗೆ. ಸೊ ಈಗ ಹಾಕ್ತಾ ಇದ್ದಾರೆ ನೋಡ್ಬೋದು. ಅಭಿ ಪಕ್ನೆ ಮೇಲೆ 2 ಗಂಟೆ. ಸೊ ಈಗ ರವೆ ಹಾಕಿದ್ದಾರೆ. ಇದನ್ನ ಬೇಯಿಸೋಕ್ಕೆ ನಾವು ಕಾಯಬೇಕಾಗಿರೋದು 2 ಗಂಟೆ. ಸೊ ಈಗ 2 ಗಂಟೆ ಆದಮೇಲೆ ಸಿಗೋಣ ನಾನು. ಆ್ಯಕ್ಚುಲ್ ಆಗಿ ಹಲೀಮ್ ಕನ್ಸಿಸ್ಟೆನ್ಸಿಗೆ ಬರ್ತಾ ಇದೆ. ರವೆ ಮತ್ತು ಮಟನ್ ಎರಡೂ ಕೂಡ ಮಿಕ್ಸ್ ಆಗಿದೆ. ಸೊ ಅವಾಗ ನೋಡಿದ್ರಿ, ಇವಾಗ ನೋಡಿ ಯಾವ ಥರ ಆಗಿದೆ ಅಂತ. ಸೊ ಈಗ ನೆಕ್ಸ್ಟ್ ಪ್ರೊಸೆಸ್ ಏನಂತ ಹೇಳಿದ್ರೆ ನೀಟಾಗಿ ಇದಿತ್ತು ನೋಡಿ ಆ ಕೋಲು, ಅದರಲ್ಲಿ ನೀಟಾಗಿ ಇದು ಮ್ಯಾಶ್ ಮಾಡ್ತಾರೆ. ಸೊ ಈಗ ಹಲೀಮಿಗೆ ಏನಿದೆ ಗರಂ ಮಸಾಲೆ ಮತ್ತು ರೋಸ್ ಪೆಟಲ್ಸ್ ಮತ್ತು ಅವ್ರದ್ದೇನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಗಳೆಲ್ಲ ಇದೆ. ಸೊ ಅದನ್ನು ಹಾಕ್ತಾ ಇದ್ದಾರೆ. ಸೊ ಈಗ ಆಲ್ಮೋಸ್ಟ್ ಬಂದಿದೆ, ಒಂದು 80% ಕಂಪ್ಲೀಟಾಗಿ ಹಲೀಮ್ ಕನ್ಸಿಸ್ಟೆನ್ಸಿ ಬಂದಿದೆ ನೋಡ್ಬೋದು ಇವಾಗ. ಸೊ ಮಸಾಲೆ ಫ್ಲೇವರ್, ಆ ರೋಸ್ ಪೆಟಲಿನ ಫ್ಲೇವರ್ ಆಗಿರ್ಬೋದು ಎಲ್ಲ ಸಕ್ಕತ್ತಾಗಿ ಬರ್ತಾ ಇದೆ ವಾಸನೆ. ಅರೌಂಡ್ 80% ರೆಡಿ ಆಗಿದೆ ಹಲೀಮು. ಸೊ ಏನಕ್ಕೆ ಅಲ್ಲಿಂದ ತೆಗ್ದಿದ್ದಾರೆ ಅಂತ ಹೇಳಿದ್ರೆ ಈಗ ತುಂಬ ಹೀಟ್ ಏನು ಬೇಡ, ಬರೀ ಕೆಂಡದಿಂದನೇ ಈಗ ಮಾಡ್ಕೊತಾರೆ. ನೆಕ್ಸ್ಟ್ ಪ್ರೊಸೆಸ್ಸು ಈಗ ಹಿಟ್ಟು ಅದ್ರ ಮೇಲೆ ದಮ್ ಹಾಕ್ತಿದ್ದಾರೆ ನೋಡ್ಬೋದು. ಸೊ ಆ್ಯಕ್ಚುಲಿ ನಾನು ಅಡ್ರೆಸ್ ಮಾಡಿದ್ದೇನೆಂದರೆ ಹಲೀಮ್ ಮಾಡೋದು ಇಟ್ಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಪ್ರಾಸೆಸ್. ಆ್ಯಕ್ಚುಲಿ ನಾನು ಎಲ್ಲೂ ನೋಡಿರಲಿಲ್ಲ. ಬಿರಿಯಾನಿ ಮಾಡೋದು ಇಟ್ಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ರೆಸಿಪಿ. ಇದು ಕೂಡ ಅಷ್ಟೇ ಡಿಫ್ರೆಂಟ್ ರೆಸಿಪಿ. ಬಟ್ ಕೆಲವೊಂದು ಪ್ರೋಸೆಸ್ಗಳು ಸೇಮ್ ಇದೆ. ಫಾರ್ ಎಕ್ಸಾಂಪಲ್ ದಮ್ ಹಾಕೋದಿರ್ಬೋದು, ಎಲ್ಲ ಯೂನಿಕ್ ಎಕ್ಸ್ಪೀರಿಯನ್ಸ್ ನನಗೆ. ಸೊ ಎಸ್, ತುಂಬ ಚೆನ್ನಾಗಿದೆ. ಈಗ ನೋಡಿ ಕಂಪ್ಲೀಟಾಗಿ 80% ಹಲೀಮ್ ರೆಡಿ ಆಗಿದೆ. ಈಗ ನೆಕ್ಸ್ಟ್ ಪ್ರೋಸೆಸ್ ಏನಂತ ಹೇಳಿದ್ರೆ ನೀಟಾಗಿ ಕೊಡ್ತಾರೆ.
ಸೊ ನೋಡ್ಬೋದು ಕನ್ಸಿಸ್ಟೆನ್ಸಿ ಯಾವ ಥರ ಆಗಿದೆ ಅಂತ ಹೇಳಿ. ಸಖತ್ತಾಗಿದೆ. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತದೆ, ಆರೋಮ್ಯಾಟಿಕ್ಸು. ಸೊ ಈಗ ಹಲೀಮ್ ಮಾಡೋದು ಆ್ಯಕ್ಚುಲ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಸೊ ನೋಡ್ಬೋದು ಮುದ್ದೆ ಕೋಲ್ ಥರ ಇದೆ, ಅದು ಆ್ಯಕ್ಚುಲಿ ಏನಂತ ಗೊತ್ತಿಲ್ಲ. ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಿದ್ದಾರೆ ನೋಡ್ಬೋದು. ಇವಾಗ ಆ್ಯಕ್ಚುಯಲ್ ಹಲೀಮ್ ಪ್ರೊಸೆಸ್ ಇವಾಗ ಸ್ಟಾರ್ಟ್ ಆಗಿದೆ ನೋಡ್ಬೋದು. ಅರ್ಧ ಮುಕ್ಕಾಲು ಗಂಟೆ ಇದೇ ಥರ ನೀಟಾಗಿ ಕಂಪ್ಲೀಟಾಗಿ ಮ್ಯಾಶ್ ಮಾಡ್ತಾನೆ. ಸೊ ಆಗ ಕಂಪ್ಲೀಟ್ ರವೆ ಏನಿದೆ ಅದಾದಮೇಲಿಂದ ಮಟನ್ ಏನಿದೆ ಕಂಪ್ಲೀಟಾಗಿ ಮ್ಯಾಶ್ ಆಗುತ್ತೆ. ಉದುರುದ್ರಾಗಿ ಆ ಲೇಯರ್ಸ್ಗಳು ಬರುತ್ತೆ ಹಲೀಮಲ್ಲಿ. ನಾನು ನೋಡ್ದಂಗೆ ಇದೇ ಥರ 3 ಜನ ಶೆಫ್ಗಳು ಕೂಡ ಇದೇ ರೀತಿಯಾಗಿ ಅರೌಂಡ್ ಒಂದೂವರೆ ಗಂಟೆಯಿಂದ ಇದೇ ಥರ ಹಲೀಮ್ನ ಒಡೆದು ಮ್ಯಾಶ್ ಮಾಡ್ತಾನೆ ಇದ್ದಾರೆ. ನೋಡ್ಬೋದು ಇವಾಗ ಯಾವ ಥರ ಆಗಿದೆ ಅಂತ ಹೇಳಿ. ಸೊ ಈಗ ಒಂದು ಪರ್ಫೆಕ್ಟ್ ಕಂಡೀಷನ್ಗೆ ಹಲೀಮ್ ಬರ್ತಾ ಇದೆ. ಸೊ ನಾರ್ಮಲಿ ಮಾರ್ಕೆಟಲ್ಲಿ ಏನು ಸಿಗುತ್ತೆ ಅದೇ ಥರ ಕಾಣ್ತಾ ಇದೆ ನೋಡ್ಬೋದು. ಹಲೀಮ್ ಮಾಡೋದು ಇಟ್ಸ್ ನಾಟ್ ಅ ಜೋಕ್ ಬ್ರೋ. ನಾನು ಅಂದ್ಕೊಂಡಿದ್ದೆ ಏನೋ ಹಲೀಮ್ ಮಾಡ್ಬೋದು ಅಂತ ಅಂದ್ಕೊಂಡು, ಬಟ್ ಇಲ್ಲಿ ಪ್ರೋಸೆಸ್ ನೋಡಿದಾಗ ಗೊತ್ತಾಯಿತು 3 ಜನ ಕಂಟಿನ್ಯೂಸ್ ಆಗಿ ಹೊಡಿತಾನೆ ಇದ್ದಾರೆ, ಮಾಡ್ತಾನೆ ಇದ್ದಾರೆ ಮಾತ್ರ. ಕಂಪ್ಲೀಟ್ ಆಗಿ ಹಲೀಮ್ ರೆಡಿ ಆಗಿದೆ ನೋಡ್ಬೋದು. ಫುಲ್ಲು ಆ ಸ್ಮೆಲ್ ಹೆಂಗೆ ಬರ್ತಿದೆ ಅಂದರೆ ಮಸಾಲೆ ಹಾಕಿರೋದು ಸಕ್ಕದಾಗಿ ಸ್ಮೆಲ್ ಬರ್ತಾ ಇದೆ. ಈಗ ನೋಡ್ಬೋದು ಅರೌಂಡ್ ಒಂದು 3 ಲೀಟರ್ಸ್ ಇದೆ ಅಂದ್ಕೊತೀನಿ ತುಪ್ಪ, ಇನ್ನೂ ಜಾಸ್ತಿನೇ ಇರುತ್ತೆ. ಸೊ ಕಂಪ್ಲೀಟ್ ತುಪ್ಪ ಹಾಕ್ತಿದ್ದಾರೆ. ಈಗ ಕಂಪ್ಲೀಟಾಗಿ ರೆಡಿಯಾಗಿದೆ. ಪ್ಯಾಕೇಜಿಂಗ್ ನೋಡ್ಬೋದು. ತುಪ್ಪ ನೋಡ್ರಿ, ತುಪ್ಪ ಅದು ಅಬ್ಬಬ್ಬಬ್ಬ. ನಾನು ಈ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ. ಸರಿ, ಮೇಲ್ಗಡೆ ಪುದೀನ ಸೊಪ್ಪು ಆಮೇಲೆ ಫ್ರೈಡ್ ಆನಿಯನ್ ಇದೆ, ಅದನ್ನು ಕೂಡ ಸ್ಪ್ರಿಂಕಲ್ ಮಾಡ್ತಾರೆ ನೋಡ್ಬೋದು. ಇವಾಗ ಆ ಫ್ರೈಡ್ ಆನಿಯನ್ ಮತ್ತು ಕಾಜು ಎಲ್ಲ ಕೂಡ ಹಾಕ್ತಿದ್ದಾರೆ, ಬರ್ತಾ ಇದೆ. ಸೊ ಈಗ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಹೋಟೆಲ್ಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಒಂದು ಬಾಕ್ಸ್ ಬಂದು ಬ್ರೈಟ್ ಹೋಟೆಲಿಗೆ ಹೋಗುತ್ತೆ, ಇನ್ನೊಂದು ಬಾಕ್ಸ್ ಬಂದು ಬ್ರೈಟ್ ಪ್ಯಾಲೇಸ್ ಅಂತ ಇದೆ, ಅಲ್ಲಿಗೆ ಹೋಗುತ್ತೆ. ಈಗ ಹಲೀಮ್ನ ನಾನು ಹಾಕ್ಸ್ಕೊತಾ ಇದ್ದೀನಿ ಡೈರೆಕ್ಟ್ ಬಿಸಿಯಾಗಿ. ಸೊ ತಿನ್ನೋಣ ಯಾವ ಥರ ಇರುತ್ತೆ ಅಂತ ನೋಡೋಣ. ಈಗ ಫೈನಲಿ ಹೈದರಾಬಾದ್ ಹಲೀಮ್ನ ಫಸ್ಟ್ ಟೈಮ್ ನಾನು ನನ್ನ ಲೈಫಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳಿ. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಸಿಕ್ಕಾಬಟ್ಟೆ ತುಪ್ಪ, ಆದ್ಮೇಲಿಂದ ಸಿಕ್ಕಾಬಟ್ಟೆ ಫ್ರೈಡ್ ಆನಿಯನ್ ಕೂಡ ಹಾಕಿದ್ದಾರೆ. ಸೊ ನೋಡ್ಬೋದು ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ ಹೇಳಿ. ಐ ಡೋಂಟ್ ನೋ ಕ್ಯಾಮ್ರಾ ಯಾವ ಥರ ನಿಮಗೆ ಜಸ್ಟಿಸ್ ಮಾಡೋದೋ ಇಲ್ಲ ಗೊತ್ತಿಲ್ಲ, ಬಟ್ ನೇಕೆಡ್ ಐಯಲ್ಲಿ ನೋಡೋದಕ್ಕೆ ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ಈಗ ಬನ್ನಿ ಟೇಸ್ಟ್ ನೋಡೋಣ. ಸೊ ಓವರಾಲ್ ಫಸ್ಟು ನೋಡಿದಾಗ ಏನು ಕಾಣುತ್ತಂತೆ ನಿಮಗೆ, ಪುದೀನ ಸೊಪ್ಪು, ಫ್ರೈ ಮಾಡಿರುವಂಥ ಆನಿಯನ್ ಇರ್ಬೋದು, ಆದಮೇಲಿಂದ ಗೋಡಂಬಿ, ಆದಮೇಲಿಂದ ಹಲೀಮ್. ಬನ್ನಿ ಈಗ ಟೇಸ್ಟ್ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳಿ. ಸ್ವಲ್ಪ ಹಲೀಮ್ ಜೊತೆಗೆ ಸ್ವಲ್ಪ ಗೋಡಂಬಿ, ಪುದೀನ, ಬಿಗ್ ಬೈಟಿಗೆ ಹೋಗ್ಬಿಡೋಣ. ಸ್ವಲ್ಪ ಹಲೀಮು, ಗೋಡಂಬಿ, ಆದ್ಮೇಲಿಂದ ಪುದೀನ ಆಲ್ ಇನ್ ಒನ್ ಇದೆ. ಸೊ ಈಗ ಬನ್ನಿ ಟೇಸ್ಟ್ ನೋಡೋಣ. ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ. ಅಬ್ಬಬ್ಬಾ, ಆ್ಯಕ್ಚುಲಿ ಬಾಯಿಗೆ ಇಡ್ತಿದ್ದಂಗೆ ಅದು ಫ್ಲೇವರ್ ಬಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಗುರು ಆ್ಯಕ್ಚುಲಿ ಹಲೀಮು. ಸೊ ನಾನು ಇಷ್ಟು ದಿವಸ ತುಂಬಾ ಮಿಸ್ ಮಾಡಿಕೊಂಡೆ ಹಲೀಮ್ ತಿನ್ನೋದು.
ಶಿವಮೊಗ್ಗದಲ್ಲಿ ಎಲ್ಲೂ ಸಿಗ್ತಿರಲಿಲ್ಲ, ಅದು ಬೇರೆ ಮಾತು. ಆ ಫ್ರೈ ಆಗಿರುವಂಥ ಗೋಡಂಬಿ, ಅದಾದಮೇಲಿಂದ ಹಾಕಿರುವಂಥ ತುಪ್ಪ ಆಗಿರ್ಬೋದು, ಆದಮೇಲಿಂದ ಪುದೀನ ಸೊಪ್ಪು, ಕೊತ್ತಂಬರಿ, ಆ ಫ್ರೆಶ್ನೆಸ್ ಏನಿದೆ ತುಂಬ ಚೆನ್ನಾಗಿದೆ ಮಾತ್ರ. ನಾವು ವಿಡಿಯೋ ಮಾಡಿದಾಗ ಆ ಫುಡ್ಡನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಈ ಥರ ಇದೆ ಏನು ತಿನ್ಬೇಕಾದ್ರೆ ಆ್ಯಕ್ಚುಲಿ ನನಗೇನು ಹೇಳಬೇಕಂತ ಅನ್ನಿಸ್ತಿಲ್ಲ, ಜಸ್ಟ್ ಸುಮ್ಮನೆ ತಿನ್ನೋಣ ಅಂತಲೇ ಅನ್ನಿಸ್ತದೆ, ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಹಲೀಮ್ನ ಇಲ್ಲೇ ಬಿಸಿಯಾಗಿ ಅವ್ರ ಕಿಚನಲ್ಲೇ ತಿನ್ಬಿಡೋಣ ಅಂತ ಹಾಕ್ಸ್ಕೊಂಡು ತಿಂತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಮಾತ್ರ. ಓವರ್ ಆಲ್ ಇಟ್ಸ್ ಅ ಕಂಪ್ಲೀಟ್ ಫೀಸ್ಟ್. ನೀವು ಹಲೀಮ್ನ ಟ್ರೈ ಮಾಡಿದ್ರೆ ತುಂಬ ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಹಲೀಮ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಿಮಗೆ ಗೊತ್ತು, ನಮ್ಮ ಹೋಟೆಲ್ ಬ್ರೈಟ್ ಪ್ಯಾಲೇಸಲ್ಲಿ ಫಾರ್ ದ ಫಸ್ಟ್ ಟೈಮ್ ನಮ್ಮ ಶಿವಮೊಗ್ಗದಲ್ಲಿ ಹಲೀಮ್ನ ಮಾಡ್ತಾಯಿದ್ದಾರೆ. ಸೊ ಈ ಚಾನ್ಸ್ನ ಮಿಸ್ ಮಾಡ್ಕೊಂಬಿಡಿ, ತುಂಬ ಚೆನ್ನಾಗಿದೆ, ನಿಮಗೆ ಕಂಪ್ಲೀಟಾಗಿ ಇಷ್ಟ ಆಗೇ ಆಗುತ್ತೆ. ಅಂತ ಹೇಳಿದ್ರೆ ಹಲೀಮ್ನ ನೀವು ಫಸ್ಟ್ ಟೈಮ್ ಬಾಯಿಗೆ ಇಟ್ಟಾಗ ನೀವು ಮಟನ್ ತಿಂತಿದ್ದೀರಾ ಅಂತ ಅನ್ಸೋದೇ ಇಲ್ಲ. ಇಟ್ಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಫೀಲಿಂಗ್ ನಿಮಗೆ. ಸೊ ಮೌತಿಗೆ ಬಾಯಿಗೆ ಏನಂತ ಹೇಳಿದ್ರೆ ಈ ಥರ ನೀವೆಲ್ಲೂ ತಿಂದಿರಲ್ಲ, ಆ ಫೀಲ್ ನಿಮಗೆಲ್ಲೂ ಸಿಕ್ಕಿರೋದಿಲ್ಲ. ಆ ತುಪ್ಪ ಏನಿದೆ ತುಂಬಾ ಕಾಂಪ್ಲಿಮೆಂಟ್ ಆಗಿದೆ ಹಲೀಮ್ ಜೊತೆಗೆ, ತುಂಬ ಚೆನ್ನಾಗಿದೆ. ಅವರು ಆ್ಯಕ್ಚುಲಿ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಹಲೀಮ್ ತಿಂದಿದ್ದು, ಇಟ್ ವಾಸ್ ಫ್ಯಾಂಟಾಸ್ಟಿಕ್. ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಈ ಚಾನ್ಸ್ ಕೂಡ ನೀವು ಮಿಸ್ ಮಾಡ್ಕೊಬೇಡಿ. ಹಲೀಮ್ ತಿನ್ನಬೇಕು, ಹೇಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂತ ಹೇಳಿದ್ರೆ ನೀವು ಬ್ರೈಟ್ ಹೋಟೆಲ್ ಅಥವಾ ಬ್ರೈಟ್ ಪ್ಯಾಲೇಸ್ಗೆ ಬರಬೇಕು. ಸಂಜೆ ಆಲ್ಮೋಸ್ಟ್ ಒಂದು 4 ಗಂಟೆಯಿಂದ ಇಟ್ಕೊತಾರೆ ಅಂತ ಅನ್ಕೊತೀನಿ. ಸೊ ಆಗ ಈಗ ಬ್ರೈಟ್ ಪ್ಯಾಲೇಸ್ ಶಿವಮೊಗ್ಗಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಹಲೀಮ್ ಕೊಡ್ತಾ ಇದ್ದಾರೆ ಎಲ್ಲರಿಗೂ, ಹಲೀಮ್ ಹಾಗೂ ಮತ್ತು ಇಫ್ತಾರಿ ಮೆನು ಇಲ್ಲಿದೆ. ಸೊ ಈಗ ಬಂದಿದ್ದೀವಿ, ನೋಡ್ಬೋದು ಇಲ್ಲ ಹಲೀಮ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಓನರು. ನೋಡ್ಬೋದು ನಮ್ಮ ಜೊತೆ ಬ್ರೈಟ್ ಪ್ಯಾಲೇಸ್ ಹಾಗೂ ಬ್ರೈಟ್ ಓನರ್ ಆದಂಥ ಸರ್, ನಿಮ್ಮ ಹೆಸರು? ಫಜಲ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಹಾಯ್ ಸರ್, ಹೇಳಿ ಹೇಗೆ ಶುರುವಾಯಿತು? ಅಂದರೆ ಬ್ರೈಟ್ ನಮ್ಮ ಶಿವಮೊಗ್ಗದಲ್ಲಿ ತುಂಬಾ ದೊಡ್ಡ ಹಿಸ್ಟ್ರಿ ಇದೆ ಆಬ್ವಿಯಸ್ಲಿ, ಎಲ್ಲರಿಗೂ ಗೊತ್ತೇ ಇದೆ. ಬಟ್ ಹಲೀಮ್ ಹೇಗೆ ಶುರು ಮಾಡಿದೆ ಸರ್? ಅಂದರೆ ಏನಕ್ಕೆ ಶುರು ಮಾಡಿದೆ ಶಿವಮೊಗ್ಗದಲ್ಲಿ? ಹಲೀಮ್ ಅಂದ್ರೆ ಆ್ಯಕ್ಚುಲಿ ಹಲೀಮಿಂದ ಒಂದು ಹಿಸ್ಟ್ರಿ ಹೇಳ್ತಾ ಇದೆ. ಅಂದ್ರೆ ಹಲೀಮ್ ಒಂದು ಮಿಡಲ್ ಈಸ್ಟ್ ಅರೇಬಿಕ್ ಡಿಶ್ ಇದು ರಂಜಾನಲ್ಲಿ ಈಗ ಬೆಳಿಗ್ಗೆಂದು ಸಂಜೆ ತನಕ ಫಾಸ್ಟಿಂಗಲ್ಲಿ ಇರುತ್ತೆ. ಒಂದು ಎನರ್ಜಿ ಬೂಸ್ಟರ್ ಥರ ಇದು ಹಲೀಮ್, ಒಂದು ಎನರ್ಜಿ ಬೂಸ್ಟರ್, ಒಂದು ನ್ಯೂಟ್ರಿಷಿಯಸ್ ಫುಡ್ಡು. ಈಗ ನಾವು ಯಾಕೆ ಇದು ಸ್ಟಾರ್ಟ್ ಮಾಡಿರೋದ್ರಿಂದ, ನಾವೀಗ 2016 ಪ್ರತಿ ತಿಂಗಳು ರಂಜಾನಲ್ಲಿ ವೆರೈಟೀಸ್ ಆಫ್ ಸ್ನ್ಯಾಕ್ಸ್ ಮಾಡ್ತಾ ಇದೆ ಇಫ್ತಾರಿಗೋಸ್ಕರ. ಈ ವರ್ಷ ಏನಾದರೂ ಹೊಸದೊಂದು ಇಂಟ್ರೊಡ್ಯೂಸ್ ಮಾಡಬೇಕು ಅಂತೇಳಿ ನಾವು ಯೋಚನೆ ಮಾಡಿರೋದ್ರಿಂದ ಹೈದ್ರಾಬಾದಿ ಹಲೀಮು ಇಂಡಿಯಾದಲ್ಲಿ ಬಂದಿರೋದು 16th ಸೆಂಚುರಿಯಲ್ಲಿ ಹೈದ್ರಾಬಾದಲ್ಲಿ ಸ್ಟಾರ್ಟ್ ಆಗಿರೋದು. ಈಗ ನಾವು ಒಥೆಂಟಿಕ್ ಹೈದ್ರಾಬಾದಿ ಕುಕ್ಕಿಗೆ ಕರ್ಕೊಂಡ್ಬಂದು ಇಲ್ಲಿಂದು ಒಥೆಂಟಿಕ್ ಆಗಿ ಹೈದ್ರಾಬಾದಿ ಹಲೀಮ್ ಸರ್ವ್ ಮಾಡ್ತಾ ಇದೆ. ಡೈಲಿ ಒಂದು 30-35 kg ಹಲೀಮ್ಸು ನಾವು ಮಾಡ್ತಾ ಇದೆ ಈಗ. ಅಂದರೆ ಶಿವಮೊಗ್ಗದಲ್ಲಿ ಶುರು ಮಾಡಿದ ಫಸ್ಟ್ ನೀವೇ? ಹೈದ್ರಾಬಾದಿ ಹಲೀಮ್, ಒಥೆಂಟಿಕ್ ಹೈದ್ರಾಬಾದಿ ಹಲೀಮ್ ಶುರು ಮಾಡಿರೋದು ನಾವು. ತುಂಬ ಜನ ಮಾಡ್ತಾ ಇದೆ, ಬಟ್ ಒಥೆಂಟಿಕ್ ಮಾಡಿರೋದು ನಾವೇ. ಸರ್ ಆ್ಯಕ್ಚುಲಿ ಏನಂತ ಹೇಳಿದ್ರೆ, ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಹಲೀಮ್ ತಿಂದಿದ್ದು. ಇಟ್ ವಾಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ನಿಮ್ಮ ಹೋಟೆಲಲ್ಲಿ ವೀಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಮ್ಮ ಹೋಟೆಲ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್ ಲೊಕೇಶನ್ ಅಂದ್ರೆ ನಮ್ಮ ಈಗ 2 ಹೋಟ್ಲ್ ಇದೆ ನಮ್ಮದು, ಎಲ್ಲರಿಗೂ ಗೊತ್ತಿದೆ. ಬ್ರೈಟ್ ಹೋಟೆಲು ಬಸ್ ಸ್ಟ್ಯಾಂಡು ಡೆಡ್ ಆಪೋಸಿಟ್ ಬ್ರೈಟ್ ಹೋಟೆಲ್ ಎಲ್ಲರಿಗೂ ಗೊತ್ತಿದೆ. ಅದೇ ನಮ್ಮದು ಏನು ಹೇಳೋದು, ನಮ್ಮದು ಮೇನ್ ಬ್ರಾಂಚು. ಇನ್ನೊಂದು ಬ್ರಾಂಚ್ ಬರೋದು ಬಾಲರಾಜ್ ಅರಸ್ ರೋಡು, ಕಾಂಗ್ರೆಸ್ ಆಫೀಸ್ ಎದುರುಗಡೆ, ತನಿಷ್ಕು ಬ್ಯಾಕ್ ಸೈಡು ಬಾಲರಾಜ್ ಅರಸ್ ರೋಡು, ಗೋಬಿ ಸರ್ಕಲಲ್ಲಿ ಬರುತ್ತೆ ಬ್ರೈಟ್ ಪ್ಯಾಲೇಸ್ ರೆಸ್ಟೋರೆಂಟ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್ ಸರ್. ಹಾಗಿದ್ರೆ ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಂದೊಂದು ಸಣ್ಣ ಪ್ರಯತ್ನ, ಹೊಸ ಡಿಶ್ ನಾನು ನಿಮಗೆ ತೋರಿಸ್ಬೇಕಂತ ಹೇಳಿ. ಸೊ ಇವತ್ತು ನಾನು ನಿಮ್ಗೆ ಅದಕ್ಕೋಸ್ಕರ ಒಂದು ಒಳ್ಳೆ ಒಥೆಂಟಿಕ್ ಹೈದರಾಬಾದ್ ಶೈಲಿಯ ಹಲೀಮ್ನ ತೋರಿಸ್ಕೊಟ್ಟಿದ್ದೀನಿ. ಸೊ ಯು ನೋ ದ ಡ್ರಿಲ್. ಹಲೀಮ್ ತಿನ್ಬೇಕಂತ ಹೇಳಿದ್ರೆ ಬ್ರೈಟ್ ಅಥವಾ ಬ್ರೈಟ್ ಪ್ಯಾಲೇಸ್ ಹೋಟೆಲ್ನ ವಿಸಿಟ್ ಮಾಡಿ. ಆ್ಯಂಡ್ ಕಂಪ್ಲೀಟ್ಲಿ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್.